ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಯೇಸುವೊಂದಿಗೆ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಸಂಧಿಸುವುದು ನನಗೆ ಬಹಳ ಸಂತೋಷ. ಎಲ್ಲ ಲೋಕವೇ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದೆ ಅಲ್ವಾ? ಎಲ್ರಿಗೂ ಸಂತೋಷ ತಾನೆ? ಈ ಸಂತೋಷವಾದ ಒಂದು ಸೀಸನಲ್ಲಿ ಬನ್ನಿ, ನಾವು ಕೂಡ ಒಂದು ನಮಗೆ ಸಂತೋಷ ಕೊಡುವಂಥ, ಅಧಿಕಾರ ಕೊಡುವಂಥ ಒಂದು ವಾಕ್ಯವನ್ನು ಧ್ಯಾನ ಮಾಡೋಣ. ಯೆಶಾಯ ಬರೆದಂಥ ಪ್ರವಾದನೆ ಪುಸ್ತಕ 9ನೇ ಅಧ್ಯಾಯ 6ನೇ ವಚನ. ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವು ಅವನ ಹೆಸರು. ಹಾಲೆಲೂಯ. ನನ್ನ ಪ್ರಿಯರೇ, ಯೇಸಪ್ಪಗೆ ಎಷ್ಟೊಂದು ಹೆಸರು ಕೊಟ್ಟಿದ್ದಾರೆ ನೋಡಿ. ನಮಗೆಲ್ಲ ಒಂದು ವರದ ಮಗನು ದೊರೆತನು. ನೋಡಿ, ಒಂದು ಕುಟುಂಬಕ್ಕೆ ಒಂದು ಮಗು ಹುಟ್ಟರೆ ಅದು ಅವ್ರಿಗೆ ಸಂಬಂಧ. ಆದರೆ ಇಲ್ಲಿ ವಚನ ಹೇಳ್ತದೆ, ವರದ ಮಗನು ನಮಗೆ ದೊರೆತನು. ನಮಗೆ ಅಂತ ಹೇಳಿದ್ರೆ ಎಲ್ಲರಿಗೂ, ಈ ಲೋಕದಲ್ಲಿ ಇರುವಂಥ ಒಬ್ಬೊಬ್ಬರಿಗೂ ವರದ ಮಗನು ದೊರೆತನು. ಆಡಳಿತ ಅಂದರೆ ಅಧಿಕಾರ ನಾವು ನೋಡ್ತೀವಲ್ಲ, 5 ವರ್ಷಕ್ಕೊಂದು ಅಧಿಕಾರ ಚೇಂಜ್ ಆಗ್ತದೆ. ಅಂಥ ಅಧಿಕಾರ ಅಲ್ಲ ಇದು. ಇದು ಲೋಕದಲ್ಲಿ ಇರುವಾಗನೂ ಅಧಿಕಾರ, ಇದು ನಿತ್ಯದಲ್ಲಿ ಇರುವಾಗನೂ ಅಧಿಕಾರ. ಯಾವಾಗಲೂ ಆಡಳಿತ ಅವರ ಮೇಲೆ ಇರುವುದು. ಮತ್ತು ಅದ್ಭುತ ಸ್ವರೂಪನು, ಅವರ ಅಧಿಕಾರ ಯಾವಾಗಲೂ ಇರುವುದು ಮತ್ತು ಅವರ ಹೆಸರು ಅದ್ಭುತ ಸ್ವರೂಪನು. ನನ್ನ ಪ್ರಿಯರೇ, ಅದ್ಭುತ ಅಂದರೆ ಯಾವ ವಿಷಯದಲ್ಲಿ ಬೇಕಾದರೂ ದೇವರು ಅದ್ಭುತ ಮಾಡಲು ಶಕ್ತನು. ಅದು ನಂಬಿಕೆಯಿಂದ ಕರೆಯೋರಿಗೆ ಅದ್ಭುತ ಸ್ವರೂಪನು. ನನ್ನ ಪ್ರಿಯರೇ, ಆಲೋಚನಾ ಕರ್ತನು, ಒಳ್ಳೆ ಆಲೋಚನೆ ಕೊಡುವಂಥ ದೇವರು. ಒಳ್ಳೆ ಆಲೋಚನೆ, ಸುಳ್ಳು ಆಡಬೇಡ, ಕಳ್ತನ ಮಾಡಬೇಡ, ಇನ್ನೊಬ್ಬರು ವಸ್ತುವನ್ನು ಆಸೆ ಪಡಬೇಡ, ಇನ್ನೊಬ್ಬರನ್ನ ಕೆಡಿಸ್ಬೇಡ, ಒಳ್ಳೆ ಆಲೋಚನೆಗಳನ್ನು ಕೊಡುವ ಆತನು. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು. ಏನು ಶಕ್ತಿ ಇದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಶಕ್ತಿ ಇದೆ. ನನ್ನ ಪ್ರಿಯರೇ, ದೇವರ ಹತ್ರ ಇರುವಂಥ ಶಕ್ತಿ, ಪ್ರೀತಿಯಿಂದ ಜಯಿಸಿರುವಂಥ ಶಕ್ತಿ, ಪ್ರೀತಿಯಿಂದ ವ್ಯಾಧಿಗಳನ್ನು ಸ್ವಸ್ಥ ಮಾಡಿರುವಂಥ ಶಕ್ತಿ, ಪ್ರೀತಿಯಿಂದ ತನ್ನ ಮರಣವನ್ನು ಕೊಟ್ಟು ಪಾತಾಳವನ್ನು ಜಯಿಸಿ ಬಂದಿದ್ದಂಥ ಶಕ್ತಿ. ಅದಕ್ಕೆ ಅವರ ಹೆಸರು ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ. ನೆನ್ನೆ ಮೊನ್ನೆ ತಂದೆ ಆಗಿಲ್ಲ ನನ್ನ ಪ್ರಿಯರೇ, ನೆನ್ನೆ ಮೊನ್ನೆ ತಂದೆ ಆಗಿಲ್ಲ. ಅವರು ಪೂರ್ವ ಕಾಲದಿಂದ ನಮಗೆ ತಂದೆ ಆದವರು, ಮತ್ತು ಈಗಲೂ ಮತ್ತು ಎಂದೆಂದಿಗೂ ನನ್ನ ಪ್ರಿಯರೇ. ಆದುದರಿಂದ ನಿತ್ಯನಾದ ತಂದೆ, ಸಮಾಧಾನ ಪ್ರಭು ಎಂಬುವುದೇ ಅವರ ಹೆಸರು. ಹಾಲೆಲೂಯ. ನೋಡಿದ್ರ, ಇಷ್ಟು ಹೆಸರು ಒಂದು ವ್ಯಕ್ತಿ ಹತ್ರ ದೇವರ ಹೆಸರನ್ನು ಹೊತ್ತಿಕೊಂಡು ಈ ಭೂಲೋಕಕ್ಕೆ ಬಂದು ವರದ ಮಗನಾಗಿ ಹುಟ್ಟಿ ಇಂಥ ಕಾರ್ಯಗಳನ್ನು ಸಾಧಿಸಿದಂಥ ಒಂದೇ ದೇವರಂದರೆ ಯೇಸಪ್ಪ ಮಾತ್ರ. ನನ್ನ ಪ್ರಿಯರೇ, ಅವರು ಸಮಾಧಾನಕ್ಕಾಗಿ ಬಂದವರು, ಜಗಳಕ್ಕಾಗಿ ಬಂದಿಲ್ಲ ನನ್ನ ಪ್ರಿಯರೇ. ಮತ್ತು ಅದ್ಭುತಕ್ಕಾಗಿ ಬಂದಿರುವಂಥ ದೇವರು. ಅದ್ಭುತ ಮಾಡೋದಕ್ಕಾಗಿ ನಿಮ್ಮ ಹತ್ರ ಯಾವುದನ್ನು ಎದುರು ನೋಡೋದಿಲ್ಲ ನನ್ನ ಪ್ರಿಯರೇ. ನಿಮ್ಮ ದುಃಖ ತುಂಬಿದಂಥ ಹೃದಯದಲ್ಲಿ ಅವರನ್ನು ಕರೆದ್ರೆ ಸಾಕು, ಏಸಪ್ಪ ನಿಮಗೆ ಅದ್ಭುತ ಸ್ವರೂಪನು. ಅವರ ಹೆಸರು ನೋಡಿ, ಅದ್ಭುತ ಸ್ವರೂಪನು, ನಿತ್ಯನಾದ ತಂದೆ, ಆಡಳಿತವು ಅವರ ಬಹುವಿನ ಮೇಲೆ ಇರುವುದು. ಅಧಿಕಾರ, ಯಾರು ಅಧಿಕಾರವನ್ನು ನೋಡುವುದಕ್ಕೆ ಸಾಧ್ಯ ಅಂದರೆ, ಎಲ್ಲವನ್ನು ಕಳೆದುಕೊಂಡು ಏಸಪ್ಪ ನಾನು ಯಾವುದನ್ನು ನಂಬಲ್ಲ ಸ್ವಾಮಿ, ನಿನ್ನ ಅಧಿಕಾರ ಮಾತ್ರ ನಾನು ನಂಬುತ್ತೀನಿ ಅನ್ನೋರಿಗೆ ಅವರು ತನ್ನ ಅಧಿಕಾರವನ್ನು ಚಲಾಯಿಸ್ತಾರೆ ನನ್ನ ಪ್ರಿಯರೇ. ಆದುದರಿಂದ ಆಡಳಿತವು, ಆ ಒಳ್ಳೆ ಆಲೋಚನೆ ಕೊಡೋದು ಮತ್ತು ನಿತ್ಯನಾದ ತಂದೆ, ಸಮಾಧಾನ ಪ್ರಭುವೇ ಎಂಬುವುದೇ ಅವರ ಹೆಸರು. ನನ್ನ ಪ್ರಿಯರೇ, ಈ ಕ್ರಿಸ್ಮಸ್ ಹಬ್ಬದ ದಿನಗಳಲ್ಲಿ ವರದ ಮಗನನ್ನು ಪಡೆದಿರುವಂಥ, ಅಂಥ ಮಗನನ್ನು ದೇವರಾಗಿ ಇಟ್ಟಿರುವಂಥ ನಾವೇ ಧನ್ಯರು. ನಮಗಿಂತ ಧನ್ಯರು ಯಾರೂ ಇಲ್ಲ ನನ್ನ ಪ್ರಿಯರೇ. ಆದುದರಿಂದ ಆ ಸಂತೋಷ ಸುದ್ದಿಯೊಂದಿಗೆ ಪ್ರಾರ್ಥನೆ ಮಾಡೋಣವಾ? ಬನ್ನಿರಿ, ಕಣ್ಗಳನ್ನು ಮುಚ್ಚಿರಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಅಪ್ಪ ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ಅಪ್ಪ. ರಾಜ, ನಿಮ್ಮ ಪಾದವನ್ನು ಮುದ್ದಿಡ್ತೇವೆ ಸ್ವಾಮಿ. ಇಡೀ ಲೋಕವೇ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಸ್ವಾಮಿ. ನಮಗೆ ವರದ ಮಗುವನ್ನು ನೀವು ಕೊಟ್ಟಿದ್ದೀರಾ ರಾಜ. ಅವರ ಸ್ತೋತ್ರ, ಅವರ ಮೇಲೆ
ಆಡಳಿತದ ಅಧಿಕಾರವನ್ನು ಇಟ್ಟಿದ್ದೀರ ಸ್ವಾಮಿ. ಅದು 5 ವರ್ಷಕ್ಕೆ ಕಳ್ಕೊಳ್ಳುವ ಅಧಿಕಾರ ಅಲ್ಲ ಸ್ವಾಮಿ, ನಿತ್ಯವಾದ ಅಧಿಕಾರ ರಾಜ. ಕರ್ತನೇ ಸ್ತೋತ್ರ. ಸಮಾಧಾನ ಪ್ರಭುವಾಗಿ ಕೊಟ್ಟಿದ್ದೀರಪ್ಪ. ಒಂದೊಂದು ಕುಟುಂಬಕ್ಕೂ ಸಮಾಧಾನವನ್ನು ಕೊಡು ಸ್ವಾಮಿ. ನಿತ್ಯನಾದ ತಂದೆಯಾಗಿರು ರಾಜ. ಅಪ್ಪ, ನೀವು ಅದ್ಭುತ ಸ್ವರೂಪನಾಗಿ ಒಂದೊಂದು ಕುಟುಂಬಕ್ಕೂ ಇರಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಕುಟುಂಬದ ಮೇಲೆ ನಿನ್ನ ಆಡಳಿತ ಇರಲಿ, ನಿನ್ನ ಅದ್ಭುತ ನಡೆಯಲಿ. ಕರ್ತನಿನ ಆಲೋಚನೆ ಒಂದೊಂದು ಕುಟುಂಬದಲ್ಲಿ ಇರಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಎಲ್ಲರನ್ನು ನೀತಿ ಮಾರ್ಗದಲ್ಲಿ ನಡೆದು ಕರ್ತನೇ ಸ್ತೋತ್ರ. ನಿಮ್ಮ ಹುಟ್ಟು ಹಬ್ಬದ ಶುಭಾಶಯ ಸಂತೋಷವು ಒಂದೊಂದು ಕುಟುಂಬದಲ್ಲಿ ಹುಟ್ಟಿ ಬರಲಿ ಅಂತ ಬೇಡ್ಕೊಳ್ತೇನೆ. ಎಲ್ಲವನ್ನು ತಗ್ಗಿಸ್ತೇನೆ, ನಿಮ್ಮ ತನ್ನೊಳ ಹಸ್ತದಲ್ಲಿ ಒಪ್ಪಿಸ್ತೇನೆ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡ್ಕೊಳ್ತೇನೆ ನನ್ನ ತಂದೆಯೇ, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.